Hello guys, welcome back to my YouTube channel. So guys, ಇವತ್ತಿನ ವಿಡಿಯೋ ಏನಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಅಂತ ಅಂದರೆ ನಿಮಗೆ ತಮ್ನೇಲ್ ನೋಡ್ಬಿಟ್ಟು ಗೊತ್ತಾಗಿರುತ್ತೆ ಆವಾಗಲೇ ಇಟ್ಸ್ ಡೇ ಇನ್ ಮೈ ಲೈಫ್ ವಿಡಿಯೋ ಅನ್ನೋ ಥರ. ಸೊ ಫಸ್ಟ್ ಆಫ್ ಆಲ್ ನನ್ನ ಚಾನಲ್ ಯಾರಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ನನ್ನ ಹೆಸರು ವರ್ಷ, ನಾನು ನ್ಯೂಜಿಲ್ಯಾಂಡಿಂದ ಕನ್ನಡ ವ್ಲಾಗ್ಸ್ ಮಾಡ್ತೀನಿ. ಸೊ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಇವಾಗಲೇ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಆಗಿ. ಸೊ ನ್ಯೂಜಿಲ್ಯಾಂಡ್ ಬಂದಾಗಿಂದ ಹೆಂಗಾಗ್ತಾ ಇದೆ ಅಂದರೆ ಏನಾದರೂ ವೀಕೆಂಡ್ಸ್ ಎಲ್ಲರೂ ಹೊರಗಡೆ ಹೋಗೋದು ಬರೀ ಅದೇ ಥರ ವಿಡಿಯೋ ಮಾಡೋದಾಯಿತು. ಬಟ್ ವೀಕೆಂಡ್ಸ್ ಅಲ್ಲದೆ ನಾನು ಮಾಮೂಲಿ ವೀಕ್ ಡೇಸ್ ಇದ್ದಾಗ ರಕ್ಷಿತ್ ಕೆಲ್ಸಕ್ಕೆ ಹೋದಾಗ ನಾನು ದಿನ ಮನೇಲಿ ಏನು ಮಾಡ್ತೀನಿ, ಹೆಂಗಿರುತ್ತೆ ದಿನ ರೊಟೀನ್ ನಂದು ಅನ್ನೋದನ್ನ ನಾನು ಇವತ್ತು ಈ ವಿಡಿಯೋ ಅಲ್ಲಿ ತೋರಿಸ್ತೀನಿ. ಸೊ ಆ್ಯಕ್ಚುಲಿ ಇದನ್ನು ವಿಡಿಯೋ ಮಾಡಬೇಕಂತ ಪ್ಲ್ಯಾನೇ ಇರಲಿಲ್ಲ. ಇವಾಗ ಟೈಮ್ ಬಂದು 2 ಗಂಟೆ, ಇವಾಗ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಅರ್ಧ ದಿನದಿಂದ. ಸೊ ಇವತ್ತು ಏನೇನಾಗುತ್ತೆ ಅದೆಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಆಯಿತಾ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವಿತ್ ಟುಡೇಸ್ ವಿಡಿಯೋ. ಇವಾಗ ನ್ಯೂಜಿಲ್ಯಾಂಡಲ್ಲಿ ವಿಂಟರ್ ಇವಾಗ ಸ್ಟಾರ್ಟ್ ಆಗ್ತಾ ಇದೆ. ಸೊ ಇಲ್ಲಿ ವಿಂಟರ್ ಹೆಂಗಿರುತ್ತೆ ಅಂದರೆ ವಿಂಟರ್ ಜೊತೆಗೆ ಮಳೆನೂ ಇರುತ್ತಂತೆ. ಇವಾಗ ಸ್ಟಾರ್ಟ್ ಆಗಿದ್ದರಿಂದ ಇನ್ನೊಂದು ಏನು ಗೊತ್ತಾ, ನಿನ್ನೆ ಈ ಮಳೆ ಸ್ಟಾರ್ಟ್ ಆಗಿರೋದು ಆಲ್ಮೋಸ್ಟ್ ಎಷ್ಟು ನೆನ್ನೆ ಮಧ್ಯಾಹ್ನ ಸ್ಟಾರ್ಟ್ ಆಗಿರೋದು, ಇನ್ನೂ ಬರ್ತಾನೆ ಇದೆ. ವೆದರ್ ರಿಪೋರ್ಟಲ್ಲಿ ಇವತ್ತು ಫುಲ್ ಮಳೆ, ನಾಳೆನೂ ಫುಲ್ ಮಳೆ, ನೆಕ್ಸ್ಟ್ ವೀಕು ಫುಲ್ ಮಳೆ. ಬಟ್ ಮಧ್ಯೆ 2 ದಿನ ಸ್ಯಾಟರ್ಡೆ ಸಂಡೇ ಮಾತ್ರ ಏನೂ ಇಲ್ಲ, ಬಟ್ ಸನ್ನಿ ಇದೆ. ಅದಕ್ಕೂ ಗೊತ್ತನ್ಸುತ್ತೆ ಎಲ್ರಿಗೂ ಮನೆಯಲ್ಲೇ ಇದ್ದಿದ್ದು ಬೋರ್ ಆಗಿರುತ್ತೆ. ಸೊ ವೀಕೆಂಡ್ಸ್ ಎಲ್ಲರೂ ಹೋಗಲಿ ಅಂದ್ಬಿಟ್ಟು ಅವತ್ತು 2 ದಿನ ಮಾತ್ರ ಬ್ರೇಕ್ ಕೊಟ್ಟಿದೆ. ಇನ್ನು ಮಿಕ್ಕಿದ ದಿನ ಎಲ್ಲ ಫುಲ್ಲು ಮಳೆ. ಸೊ ಒಳಗಡೆ ಹೋಗೋಣ. ಇದು ನಮ್ಮ ಗಿಡದ್ದು ದಾಸವಾಳ ಗಿಡ, ಎಷ್ಟು ಬಿಟ್ಟಿದೆ. ಆಮೇಲೆ ಇಲ್ಲಿ ನಿಂಬೆಹಣ್ಣು ಗಿಡ ಇದೆ, ನಾನು ಬಂದಾಗಿನ ಹಿಂಗೆ ಇದೆ, ಒಂದು ಹಣ್ಣಾಗಿಲ್ಲ. ಆಮೇಲೆ ಅಲ್ಲಿ ಪುದೀನ ಸೊಪ್ಪಿದೆ. ಸೊ ಈ ಮನೆಯಲ್ಲಿ ನಾವು ಇರೋಕ್ಕಿಂತ ಮುಂಚೆನೂ ಇಂಡಿಯನ್ಸ್ ಇದ್ರಂತೆ, ಕೇರಳದವರು. ಇಲ್ಲಂತೂ ಫ್ಯಾಂಗ್ರಿಯಲ್ಲಿ ಎಸ್ಪೆಷಲಿ ಎಲ್ಲ ಕಡೆ ಬರೀ ಕೇರಳದವರು ಮತ್ತು ಪಂಜಾಬ್ ಇವರಿಬ್ರು ಜಾಸ್ತಿ ಇದ್ದಾರೆ. ಸೊ ಈ ಮನೆಯಲ್ಲಿ ಫಸ್ಟು ಇಂಡಿಯನ್ಸ್ ಇದ್ರಂತೆ, ಹಾಗಾಗಿ ಅವರು ಆ ಗಿಡ ಎಲ್ಲ ಹಾಕಿದ್ದಾರೆ. ನನಗಂತೂ ಫುಲ್ ಯೂಸ್ಫುಲ್ ಆಗ್ತಾಯಿದೆ. ದೇವ್ರಿಗೆ ಹೂವು ಮುಟ್ಸೋಕ್ಕೆಲ್ಲ ಏನೂ ಪ್ರಾಬ್ಲಮ್ಮೇ ಇಲ್ಲ. ಸೊ ಇಲ್ಲಿ ಮಳೆ ಬಂದರೆ ಹೆಂಗಿರುತ್ತೆ ಅಂದರೆ ಫುಲ್ಲು ಚಳಿ. ಇಷ್ಟು ದಿನ ನನಗೆ ಇದುವರೆಗೂ ಚಳಿ ಅಂತ ಅನಿಸೇ ಇರಲಿಲ್ಲ. ಆಲ್ಮೋಸ್ಟ್ ಒಂದು 15 ಡಿಗ್ರಿ 16 ಡಿಗ್ರಿ ಇತ್ತು ಅಷ್ಟೇ. ಇಂಡಿಯಾದಲ್ಲೂ ಅಷ್ಟಿರ್ತಾಯಿತ್ತು. ಸೊ ಅಷ್ಟೊಂದೇನು ಚಳಿ ಅನಿಸ್ತಾ ಇರಲಿಲ್ಲ. ಬಟ್ ಇವಾಗ ಸಿಕ್ಕಾಪಟ್ಟೆ ಚಳಿ ಇದೆ. ಸಂಜೆ ಆಗ್ತಾ ಫುಲ್ಲು ಕೋಲ್ಡ್. ಇಲ್ಲಿ ಟೆಂಪರೇಚರ್ ಹೆಂಗೆ ಹೋಗುತ್ತಂತೆ ಗೊತ್ತಾ, ಅಂದರೆ ವಿಂಟರ್ ಫುಲ್ ಪೀಕಲ್ಲಿದ್ದಾಗ ಎಷ್ಟು ಒಂದು 4 ಡಿಗ್ರಿ 5 ಡಿಗ್ರಿ ಆ ಥರ ಹೋಗುತ್ತೆ ಅಷ್ಟೇ ಅಂತ. ಬಟ್ ಮೈನಸ್ ಎಲ್ಲ ಹೋಗಲ್ಲ. ಮೈನಸ್ ಎಲ್ಲ ಹೋಗುತ್ತೆ ಅಂದರೆ ಸೌತಲ್ಲಿ, ನಾವಿರೋದು ನ್ಯೂಜಿಲ್ಯಾಂಡ್ ನಾರ್ತಲ್ಲಿ ಇದ್ದೀವಿ. ಸೊ ನಾರ್ತಲ್ಲಿ ಮೈನಸ್ ಹೋಗಲ್ಲ, ಸೌತಲ್ಲಿ ಫುಲ್ ಮೈನಸ್ ಹೋಗುತ್ತೆ. ಅಲ್ಲಿ ಫುಲ್ ಸ್ನೋಫಾಲ್ ಎಲ್ಲ ಆಗುತ್ತಂತೆ. ಸೊ ಆ ಕಡೆ ಒಂದ್ಸಲ ಟ್ರಿಪ್ಪಿಗೆ ಹೋಗಬೇಕು ಸೌತ್ ಲ್ಯಾಂಡ್ಗೆ. ಇಲ್ಲಿ ಅಷ್ಟೊಂದೇನು ಚಳಿ ಅಂದರೆ 4-5 ಟೆಂಪರೇಚರ್ ಇರುತ್ತೆ ಅಷ್ಟೇ. ಇವಾಗ ಟೈಮ್ ಬಂದು 2 ಗಂಟೆ ಆಗಿದೆ, 2:30 ಆಗಿದೆ ಅನ್ಸುತ್ತೆ. ಇನ್ನು ಊಟ ಮಾಡಿಲ್ಲ. ರಕ್ಷಿತ್ ಮಧ್ಯಾಹ್ನ ಟೈಮ್ ಬರ್ತಾನೆ, ಬಟ್ ಬೇಗ ಬಂದು ಬೇಗ ಹೊಟ್ಟೋಗ್ಬಿಡ್ತಾನೆ. ಒಂದು ಅರ್ಧ ಗಂಟೆ ಇರ್ತಾನೆ ಅನ್ಸುತ್ತೆ. ಸೊ ನೋದ್ಮೇಲೆ ನಾನು ಆಮೇಲೆ ನಿಧಾನಕ್ಕೆ ಊಟ ಮಾಡ್ತೀನಿ. ಸೊ ಇವತ್ತು ಆ್ಯಕ್ಚುಲಿ ನಾವು ದಿನ ಅಡುಗೆ ಹೆಂಗಂದರೆ ಇಬ್ಬರೇ ಇರೋದಲ್ವ. ಸೊ ಒಂದಿನ ಅಡುಗೆ ಮಾಡಿದ್ರೆ ಅದೇ ನೆಕ್ಸ್ಟ್ ಡೇಗೂ ಆಗುತ್ತೆ. ಹಂಗಾಗಿ ದಿನ ಏನು ಅಡುಗೆ ಮಾಡಲ್ಲ. ನಿನ್ನೆ ಎಲ್ಲ ಯುಗಾದಿ ಹಬ್ಬಾಗಿ ಹೊಸದುಡ್ಕಾಗಿತ್ತ ಚಿಕನ್ ಮಟನ್ ಎಲ್ಲ ಚೆನ್ನಾಗಿ ಮಾಡಿದ್ವಿ. ಅದೇ ಎಲ್ಲ ಇನ್ನೂ ಫ್ರಿಜ್ಜಲ್ಲಿದೆ. ಬಟ್ ಇವಾಗ ಏನು ತಿನ್ನಲ್ಲ. ನಾನ್ ವೆಜ್ ತಿಂದು ಆ್ಯಕ್ಚುಲಿ ಬೋರ್ ಆಗ್ಬಿಟ್ಟಿದೆ. ಸೊ ಹಂಗಾಗಿ ಇವತ್ತು ಹಬ್ಬದ ದಿನ ಚಿತ್ರಾನ್ನ ಮಾಡಿದ್ವಿ, ನಿಂಬೆಹಣ್ಣು ಚಿತ್ರಾನ್ನ. ಸೊ ಇವಾಗ ಚಿತ್ರಾನ್ನ ತಿನ್ಬಿಟ್ಟು ಸ್ವಲ್ಪ ಮೊಸರನ್ನ ತಿನ್ಬೇಕಂತ ಅನಿಸ್ತದೆ. ಚಳಿ ಇದೆ, ಬಟ್ ಸ್ಟಿಲ್ ಏನಕ್ಕೋ ಮೊಸರನ್ನ ಉಪ್ಪಿನಕಾಯಿ ತಿನ್ಬೇಕಂತ ಅನಿಸ್ತಾ ಇದೆ. ಅದ್ರ ಜೊತೆಗೆ ಒಂದು ಆಮ್ಲೆಟ್ ಹಾಕೋತೀನಿ. ಆಮ್ಲೆಟ್, ಚಿತ್ರಾನ್ನ, ಮೊಸರನ್ನ 3 ಇವಾಗ. ಸೊ ಸಂಜೆಗೆ ಅದೇ ಕೈಮಾ ಸಾಂಬಾರು ಮಾಡಿದೆ. ಫಾರ್ ದ ಫಸ್ಟ್ ಟೈಮ್ ನಾನು ಕೈಮಾ ಸಾಂಬಾರು ಮಾಡಿದೆ. ಸಕ್ಕದಾಗಿ ಬಂದಿತ್ತು. ನಮ್ಮಮ್ಮ ಎಲ್ಲ ವಾಯ್ಸ್ ಮೆಸೇಜ್ ಮಾಡಿ ಕಳಿಸಿದ್ರು ಏನೇನು ಮಸಾಲ ಯಾವ್ದು ಅಂತ. ಅದನ್ನೇ ನೀಟಾಗಿ ಮಾಡಿದೆ. ನಾನು ಒಂದು ಉಂಡೆ ಎಲ್ಲ ಒಡೆದೋಗ್ಬಿಡುತ್ತೆ ಅಂತ ಅಂದಿದ್ರು ನಮ್ಮಮ್ಮ. ಸೊ ನೀಟಾಗಿ ನೋಡ್ಕೊಂಡು ಕಡಲೆ ಎಲ್ಲ ಎಷ್ಟೆಷ್ಟು ಬೇಕು ಸ್ವಲ್ಪ ಹಾಕೊಂಡು ಮಾಡು, ಕಡಲೆ ಜಾಸ್ತಿ ಆಗ್ಬಿಟ್ರು ಗಟ್ಟಿ ಆಗ್ಬಿಡುತ್ತೆ ಅಂತ ಎಲ್ಲ ಹೇಳಿದ್ರು. ಸೊ ನಾನು ಒಂದು ಅಂದಾಜ್ ಮೇಲೆ ಎಲ್ಲನೂ ಹಾಕಿ ಮಾಡಿದೆ. ಬಟ್ ಒಂದು ಉಂಡೆನೂ ಒಡೆದೋಗ್ಲಿಲ್ಲ, ತುಂಬ ಚೆನ್ನಾಗಾಗಿತ್ತು. ಆಮೇಲೆ ಇತ್ತೀಚೆಗೆ ನಂಗೆ ಫಸ್ಟ್ ಆಫ್ ಆಲ್ ಕುಕ್ಕಿಂಗ್ ಅಂದರೆ ಇಷ್ಟ ಆಯಿತಾ. ನಾನು ರೆಗ್ಯುಲರ್ ಆಗಿ ವಿಡಿಯೋ ನೋಡಿದವ್ರಿಗೆ ಗೊತ್ತಿರುತ್ತೆ. ಬಟ್ ಇಲ್ಲಿ ಬಂದಮೇಲೆ ಹೆಂಗಂದರೆ ನಾನು ಬೆಳಗ್ಗೆಯಿಂದ ಸಂಜೆ ಒಬ್ಬಳೇ ಇರ್ತೀನಿ. ಇಲ್ಲಿ ಇನ್ನೂ ಕುಕ್ಕಿಂಗ್ ಜಾಸ್ತಿ ಆಗ್ಬಿಟ್ಟಿದೆ. ದಿನ ಒಂದೊಂದು ಟ್ರೈ ಮಾಡೋದು. ಸೊ ಈ ವಿಡಿಯೋಸ್ನೆಲ್ಲ ನಾನು ಇನ್ಸ್ಟಾಗ್ರಾಮಲ್ಲಿ ಹಾಕ್ತಾ ಇದ್ದೀನಿ. ದಿನ ಏನೇನು ಅಡುಗೆ ಮಾಡ್ತೀನಿ ಅದನ್ನೆಲ್ಲ ನೀವು ಯಾರಾದರೂ ಇನ್ನೂ ಫಾಲೋ ಮಾಡ್ತಾ ಇಲ್ಲ ಅಂತಂದರೆ ನಾನು ಕೆಳಗಡೆ ನಂದು ಇನ್ಸ್ಟಾಗ್ರಾಮ್ ಲಿಂಕ್ ಹಾಕಿರ್ತೀನಿ, ಹೋಗ್ಬಿಟ್ಟು ಫಾಲೋ ಮಾಡಿ ಆಯಿತಾ. ದಿನ ಏನೇನು ಅಡುಗೆ ಮಾಡ್ತೀನಿ ಅದನ್ನೆಲ್ಲ ಒಂಥರ ಕುಕ್ಕಿಂಗ್ದು ವಿಡಿಯೋ ಮಾಡೋಕ್ಕೆ ಒಂಥರ ಚೆಂದ. ಅದು ಇನ್ಸ್ಟಾಗ್ರಾಮ್ಗೆ, ಯೂಟ್ಯೂಬ್ಗಾದರೆ ಫುಲ್ಲು ಡೀಟೇಲಾಗಿ ಮಾಡಬೇಕು. ಬಟ್ ಇನ್ಸ್ಟಾಗ್ರಾಮ್ಗೆ ಆ ಥರ ಏನಿಲ್ಲ, ಸುಮ್ಮನೆ ಅಲ್ಲಿ ಮಾಡ್ತಾ ಇರೋದು ಇಲ್ಲಿ ಮಾಡ್ತಾ ಇರೋದೆಲ್ಲ ಮಾಡಾಕಿದ್ರೆ ಅದೊಂಥರ ಚೆನ್ನಾಗಿ ಅನ್ಸುತ್ತೆ. ಸೊ ನಂಗೆ ಇತ್ತೀಚೆಗೆ ಇನ್ಸ್ಟಾಗ್ರಾಮ್ ವಿಡಿಯೋ ಮಾಡೋದಂದರೆ ಸಿಕ್ಕಾಪಟ್ಟೆ ಖುಷಿ. ಅದರಲ್ಲೂ ಎಸ್ಪೆಷಲಿ ಕುಕ್ಕಿಂಗ್ ವಿಡಿಯೋ ಮಾಡೋದಂದರೆ ಸಿಕ್ಕಾಪಟ್ಟೆ ಖುಷಿ. ಹಂಗಾಗಿ ಇವತ್ತೇನು ಅಡುಗೆ ಇಲ್ಲ. ಸೊ ಅಡುಗೆ ಇಲ್ಲ ಅಂತ ಅಂದರೆ ಒಂಥರ ಫುಲ್ ಬೋರಿಂಗ್ ಆಗಿರುತ್ತೆ. ಅಡುಗೆ ಇದ್ದರೆ ಒಂಥರ ವಿಡಿಯೋ ಮಾಡಿ ಅದು ಮಾಡಿ ಎಡಿಟ್ ಮಾಡೋದ್ರಲ್ಲೇ ಟೈಮ್ ಫುಲ್ ಹೆಂಗೋ
ಟೈಮ್ ಪಾಸ್ ಆಗುತ್ತೆ. ಇವತ್ತೇನು ವಿಡಿಯೋ ಮಾಡೋದಿಲ್ಲ. ಸೊ ನಾಳೆ ಏನಾದರೂ ಮಾಡಬೇಕು. ಇವತ್ತೆಲ್ಲ ಚಿಕನ್ ನಾನ್ ವೆಜ್ ಎಲ್ಲ ಖಾಲಿ ಆಗುತ್ತೆ, ನಾಳೆಗೆ ಏನಾದರೂ ಮಾಡಬೇಕು. ಸೊ ಇವಾಗ ಬನ್ನಿ ಊಟ ಮಾಡೋಣ. ಇಲ್ಲಿ ಸ್ಟವ್ ಎಲ್ಲ ಹೆಂಗಂದ್ರೆ ಎಲ್ಲ ಫುಲ್ ಇಂಡಕ್ಷನ್ ಅಂದ್ರೆ ಎಲ್ಲ ಕರೆಂಟ್. ಸೊ ಇಲ್ಲಿ ಫಸ್ಟ್ ಆನ್ ಮಾಡಬೇಕು. ಆಮೇಲೆ ಈ ಸ್ವಿಚಸ್ ಇದೆಯಲ್ಲ, ಇದು 1 2 3 4 ಮೇಲ್ಗಡೆ ಕೆಳಗಡೆ ಮತ್ತೆ ಮೇಲ್ಗಡೆ ಕೆಳಗಡೆ, ಇವೆರಡು ಗ್ರಿಲ್ ಮಾಡ್ತೀವಲ್ವಾ, ಕೆಳಗಡೆ ಗ್ರಿಲ್ಲಿಂಗ್ ಮತ್ತೆ ಬೇಕಿಂಗ್ ಎರಡೂ ಇದೆ, ಅವೆರಡಕ್ಕೆ ಯೂಸ್ ಮಾಡ್ಬೋದು. ಸೊ ಇನ್ನೊಂದು ಏನ್ ಗೊತ್ತಾಗ, ನಂಗೆ ಇಷ್ಟು ದಿನ ಆಯ್ತು ಬಂದು, ಆಲ್ಮೋಸ್ಟ್ ಇನ್ನೇನೋ 1 ಮಂತ್ ಆಯ್ತಾ ಬರ್ತಾ ಇದೆ. ಬಟ್ ನಿನ್ನೆ ರಾತ್ರಿನೇ ಗೊತ್ತಾಗಿದ್ದು ನಂಗೆ ಇಲ್ಲಿ ಲೈಟ್ ಇದೆಲ್ಲ ಫ್ಯಾನ್ ಇದೆ ಅಂದ್ರೆ ಎಕ್ಸಾಸ್ಟ್ ಇದೆ ಅಂತ ಗೊತ್ತಿತ್ತು, ಬಟ್ ಲೈಟ್ ಇದೆ ಅಂತ ಇವತ್ತೇ ಗೊತ್ತಾಗಿದೆ. ಎಷ್ಟು ಬ್ರೈಟ್ ಆಗಿದೆ ಅಂತ ಅಂದ್ರೆ ಕುಕಿಂಗ್ ಮಾಡ್ಬೇಕಾದ್ರೆ ಇದನ್ನ ಹಾಕೊಂಡು ಮಾಡಿದ್ರೆ ಸಖತ್ತಾಗಿರುತ್ತೆ. ಸೊ ಇವಾಗ ಒಂದು ಆಮ್ಲೆಟ್ ನಮ್ಮ ಇಂಡಿಯಾದಲ್ಲೆಲ್ಲ ಎಷ್ಟು ಬೇಗ ಅಡ್ಗೆ ಆಗ್ತೈತಲ್ವಾ, ಅಲ್ಲೆಲ್ಲ ಫ್ಲೇಮ್ ಜಾಸ್ತಿ ಕೊಟ್ರೆ ಎಷ್ಟು ಬೇಗ ಫಟಾಫಟ್ ಅಂತ ಆಗ್ತಾಯಿತ್ತು. ಬಟ್ ಇಲ್ಲಿ ನಿಧಾನ ಅಂದ್ರೆ ನಿಧಾನ, ಆ ಪ್ಯಾನ್ ಕಾಯದೆ ಸಿಕ್ಕಾಬಟ್ಟೆ ಲೇಟ್. ಬಟ್ ಒಂದ್ಸಲ ಸ್ಟಾರ್ಟ್ ಆಗ್ಬಿಟ್ರೆ ಬೇಗ ಆಗ್ಬಿಡುತ್ತೆ. ಬಟ್ ಇವಾಗ ಏನಾದ್ರು ಎಣ್ಣೆ ಹಾಕ್ತಿವಿ ಅನ್ಕೊಳ್ಳಿ, ಎಣ್ಣೆ ಕಾಯಕ್ಕೆ ಅಷ್ಟೊತ್ತು ಬೇಕು. ಮತ್ತೆ ಈರುಳ್ಳಿ ಬೇಗ ಫ್ರೈ ಆಗಲ್ಲ, ಈರುಳ್ಳಿ ಅಂತೂ ತುಂಬಾ ನಿಧಾನ. ಸೊ ಅಡುಗೆ ಮಾಡೋಕ್ಕೆ ಇಲ್ಲಿ ಸ್ವಲ್ಪ ಪೇಷನ್ಸ್ ಇರಬೇಕು. ಬೇಗ ಮಾಡ್ತೀವಿ ಅಂತ ಅಂದರೆ ಇಲ್ಲಿ ಆಗೋದೇ ಇಲ್ಲ. ಸೊ ಇಲ್ಲೆಲ್ಲ ಹೆಂಗಂತಂದರೆ ಏನು ಇಲ್ಲಿ ನಮ್ಮ ಥರ ಬ್ರೇಕ್ಫಾಸ್ಟ್ ಇರುತ್ತೆ, ಎಲ್ಲ ಓಟ್ಸ್. ಇವಾಗ ನಮ್ಮದೇ ದಿನ ಬ್ರೇಕ್ಫಾಸ್ಟ್ ಓಟ್ಸ್. ಇಲ್ಲಿ ಓಟ್ಸ್ ಅಂತೂ ನಿಜ ಚೆನ್ನಾಗಿರುತ್ತೆ. ಇಂಡಿಯಾದಲ್ಲಿ ಬರೀ ಓಟ್ಸ್ ತಿನ್ನೋದಂದರೆ ಒಂಥರ ಹುಟ್ಟೋಟ್ ಥರ ಅನಿಸುತ್ತೆ. ಬಟ್ ಇಲ್ಲಿ ಬರೀ ಓಟ್ಸ್, ಅದಕ್ಕೆ ಹಾಲು ಮಿಕ್ಸ್ ಮಾಡ್ಕೊಂಡು ಓವನಲ್ಲಿ ಬಿಸಿ ಮಾಡ್ಕೊಂಡು ತಿಂತೀವಿ. ನಿಜ ಚೆನ್ನಾಗಿರುತ್ತೆ. ಓಟ್ಸ್ ಅಂತೂ ಸಿಕ್ಕಾಪಟ್ಟೆ ಸಖತ್ತಾಗಿದೆ. ಅದು ಬಿಟ್ಟರೆ ಇಲ್ಲೆಲ್ಲ ಬ್ರೇಕ್ಫಾಸ್ಟು ಲಂಚ್ ಎಲ್ಲ ಏನು ಮಾಡ್ತಾರೋ, ಫುಡ್ ಅಂತೂ ಒಂಚೂರು ಚೆನ್ನಾಗಿಲ್ಲ. ನಾವು ಫಸ್ಟು ಬರ್ತಾ ಫ್ಲೈಟಲ್ಲಿ ಎಲ್ಲಿ ಹಾಂಗ್ಕಾಂಗಲ್ಲಿ ನಮಗೆ ಲೇ ಓವರ್ ಇತ್ತಾಯ್ತಾ, ಅಲ್ಲಿ ಚೈನಾದಲ್ಲಿ ನಮಗೆ ಹಾಂಗ್ಕಾಂಗಲ್ಲಿ ಇದ್ದಿದ್ದು. ಸೊ ಅಲ್ಲಿ ಫುಡ್ಡು ಲಾಂಚಲ್ಲಿ ಎಲ್ಲ ಫುಲ್ ಅನ್ಲಿಮಿಟೆಡ್ ಫುಡ್ ಎಲ್ಲ ಇರುತ್ತಲ್ವ, ಹೋಗ್ಬಿಟ್ಟು ತಿನ್ನೋಣ ಅಂತ ಅಂದ್ಕೊಂಡು ಹೋದ್ವಿ. ಏನಂದರೆ ಏನೂ ಚೆನ್ನಾಗಿಲ್ಲ, ಉಪ್ಪಿಲ್ಲ, ಖಾರ ಇಲ್ಲ. ಯಪ್ಪ, ನಂಗೆ ಲಿಟ್ರಲಿ ವಾಮಿಟ್ ಬರೋ ಥರ ಆಯಿತಾ. ಆಮೇಲೆ ಸರಿ ಏನೂ ತಿನ್ನಲಿಲ್ಲ. ಮೆಗ್ಡಿಯಲ್ಲಿ ಹೋಗ್ಬಿಟ್ಟು ತಿಂದ್ವಿ. ಆಮೇಲೆ ಇಲ್ಲಿ ಬಂದ್ವಿ. ಇಲ್ಲಿ ಅವತ್ತು ಒಂದಿನ ಮಾತ್ರ KFC ಅಲ್ಲಿ ಆರ್ಡರ್ ಮಾಡಿದ್ವಿ. KFC ಇಂಡಿಯಾದಲ್ಲಿ ಹೆಂಗಿರುತ್ತೆ, ಬಾಯಲ್ಲಿ ನೀರು ಬರಬೇಕು. ಅದರಲ್ಲಿ ಚಿಕನ್ ಪಾಪ್ಕಾರ್ನ್ ಅಂತ ಎಷ್ಟು ಕ್ರಿಸ್ಪಿಯಾಗಿರುತ್ತೆ. ಬಟ್ ಇಲ್ಲಿ ಯಾವ ಕ್ರಿಸ್ಪಿನೂ ಇಲ್ಲ. ಮತ್ತು ಅದು ಅಷ್ಟೇ, ಏನು ಖಾರ ಇಲ್ಲ, ಫುಲ್ಲು ಸಪ್ಪೆ ಫುಡ್ ಇಲ್ಲಿ ಅಂದರೆ ಜನ ಅವ್ರದ್ದು ಫುಡ್ ಇರೋದೇ ಹಂಗೆ, ಸ್ಪೈಸಸ್ ಎಲ್ಲ ತಿಂದಿಲ್ಲ. ಸೊ ಅವ್ರಿಗೆ ಹಂಗೆ ಅಡ್ಜಸ್ಟ್ ಆಗಿಬಿಟ್ಟಿದೆ, ಏನೂ ಮಾಡೋಕ್ಕಾಗಲ್ಲ. ಬಟ್ ನಮಗೆ ಇಲ್ಲಿ ಫುಡ್ ಅಂತೂ ನಿಜ ಅಡ್ಜಸ್ಟ್ ಆಗಲ್ಲ. ಇಂಡಿಯನ್ ರೆಸ್ಟೋರೆಂಟ್ಸ್ ಇದೆ, ಬಟ್ ಅವರು ಅಷ್ಟೇ ಖಾರ ಮಾಡಲ್ಲ. ಇಂಡಿಯನ್ ರೆಸ್ಟೋರೆಂಟಿಂದ ಹಿಂಗೆ ಏನೋ ಆರ್ಡರ್ ಮಾಡಿದ್ವಿ ನಾವು, ಅಲ್ಲಿ ಮೆನ್ಷನ್ ಮಾಡಬೇಕು ವೆರಿ ಸ್ಪೈಸಿ ಅಂತ. ಅಂದರೆ ನಮಗೆ ನಾರ್ಮಲ್ ಆಗಿರುತ್ತೆ ಆ ಥರ. ಇಲ್ಲಿ ಸ್ಪೈಸಿ ಅಷ್ಟೊಂದೇನು ಫುಡ್ ಬಗ್ಗೆ ಅಷ್ಟೊಂದೇನು ಖುಷಿ ಇಲ್ಲ. ಸೊ ಏನೇ ಎಲ್ಲ ಸಿಗುತ್ತೆ, ಪ್ರತಿಯೊಂದು ಸಿಗುತ್ತೆ. ಸೊ ಹಂಗಾಗಿ ಏನೇ ತಿನ್ಬೇಕಂತ ಅಂದರೂ ನಾವೇ ಮನೆಯಲ್ಲಿ ಆರಾಮಾಗಿ ನೀಟಾಗಿ ಮಾಡ್ಕೋಬೋದು. ನಮ್ಮ ಮನೆ ಪಕ್ಕ ಒಬ್ರು ಇದ್ದಾರೆ ಆಯ್ತಾ, ಅವ್ರೊಬ್ಬರೇ ಲೇಡಿ ಇರೋದು, ಎಲಿಜಬೆತ್ ಅಂತ. ನಾನು ಹಿಂಗೆ ಸುಮ್ಮನೆ ಒಂದಿನ ವಾಕ್ ಮಾಡ್ತಾಯಿದ್ದೆ, ಅವಾಗ ಅವರೇ ಬಂದು ಮಾತಾಡಿಸ್ತಾ ಇದ್ರು, ಎಲ್ಲಿಂದ ಬಂದಿರೋದು ಹಂಗೆ ಹಿಂಗೆ ಅಂತ. ಅವಾಗ ಅವ್ರು ಹೇಳ್ತಾಯಿದ್ರು ನಮ್ಮ ಅಡುಗೆ ಮನೆ ಪಕ್ಕನೇ ಅವ್ರದ್ದು ಅಡುಗೆ ಮನೆ ಇರೋದು, ಸೊ ಒಂದೇ ಗೋಡೆ. ಸೊ ಅವ್ರು ಹೇಳ್ತಾ ಇದ್ರು ಅವಾಗ, ನಿಮ್ಮದು ಫುಡ್ ಸ್ಮೆಲ್ ಸೋ ಗುಡ್. ನಾನು ಯಾವಾಗಲೂ ಅಡುಗೆ ಮನೆಗೆ ಬಂದರೆ ನಿಮ್ಮ ಫುಡ್ದೇ ಸ್ಮೆಲ್ ಬರ್ತಾ ಇರುತ್ತೆ. ನಾನು ಯೂಶಲಿ ಇಷ್ಟೊತ್ತಿಗೆ ನಾಳೆಗೆ ಏನು ಬೇಕಾದನ್ನು ಅಡುಗೆ ಮಾಡ್ತಾ ಇರ್ತೀನಿ, ವಿಂಡೋ ಎಲ್ಲ ಓಪನ್ ಮಾಡಿರ್ತೀನಿ. ಸೊ ಅವ್ರು ಹೇಳ್ತಾಯಿದ್ರು ನಿಮ್ಮ ಫುಡ್ ಸಿಕ್ಕಾಪಟ್ಟೆ ಸಖತ್ತಾಗಿರುತ್ತೆ, ಏನು ಯೂಸ್ ಮಾಡ್ತೀರಿ, ಅಷ್ಟೊಂದು ಸ್ಪೈಸಸ್ ಎಲ್ಲ ಇರುತ್ತಾ ಅಂತ. ಆಮೇಲೆ ನಾನು ಕೇಳಿದೆ, ಒಂದಿನ ಕೊಡ್ತೀನಿ ಟ್ರೈ ಮಾಡಿ ಅಂತ. ಇಲ್ಲಿ ಎಲ್ರಿಗೂ ಎಷ್ಟೊಂದು ಫುಡ್ ಅಲರ್ಜಿಕ್ ಇರುತ್ತೆ. ರೆಸ್ಟೋರೆಂಟ್ಸ್ಗೆ ಹೋದರೆ ಅಲ್ಲೇ ಬೋರ್ಡ್ ಹಾಕ್ಬಿಟ್ಟಿರ್ತಾರೆ, ಏನಾದರೂ ಸ್ಪೈಸಸ್ಗೆ ಏನಾದ್ರು ಅಲರ್ಜಿಕ್ ಇದ್ದರೆ ಪ್ಲೀಸ್ ಟು ಮೆನ್ಷನ್ ಅಂತ. ಸೊ ಹಂಗಾಗಿ ಇಲ್ಲಿ ಎಲ್ಲನೂ ತಿಂದು ಎಲ್ಲನೂ ಡೈಜೆಸ್ಟ್ ಮಾಡ್ಕೊಳ್ಳೋಷ್ಟು ಇಲ್ಲಿ ಅವ್ರಿಗೆ ಅಷ್ಟು ರೆಸಿಸ್ಟೆನ್ಸ್ ಪವರ್ ಇಲ್ಲ ನಮ್ಮ ಇಂಡಿಯನ್ಸ್ ಥರ. ಆಮೇಲೆ ಅವ್ರು ಹೇಳಿದ್ರು ಇಲ್ಲ ನನಗೆ ಸ್ಪೈಸಸ್ ಎಲ್ಲ ತಿಂದರೆ ಆಗಲ್ಲ, ಅಲರ್ಜಿ ಆಗಿಬಿಡುತ್ತೆ ಅಂತ ಹೇಳಿದ್ರು. ಸೊ ಆಮೇಲೆ ಓಕೆ ಅಂತಂದೆ. ಸೊ ಇವಾಗ ಬನ್ನಿ ತವಾ ಕಾದಿದೆ, ಆಮ್ಲೆಟ್ ಹಾಕೊಳ್ಳೋಣ. ಈ ಎಣ್ಣೆ ಮೊನ್ನೆ ಹಬ್ಬದ ದಿನ ಕಬಾಬ್ ಮಾಡಿದ್ವಿ, ಅದೇ ಎಣ್ಣೆ ಹಂಗೆ ಇದೆ. ಸೊ ಅದನ್ನೇ ಯೂಸ್ ಮಾಡ್ತಾ ಇದ್ದೀನಿ. ನನಗೆ ಆಮೇಲೆ ಫಸ್ಟೇ ಗ್ಲಾಸಲ್ಲಿ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಡೈರೆಕ್ಟ್ ಪೆಪ್ಪರು ಅದನ್ನೆಲ್ಲ ಹಾಕ್ಬಿಟ್ಟು ನನಗೆ ಇಷ್ಟ ಆಗಲ್ಲ. ಚಿಕ್ಕದಾಗೇ ಇರಬೇಕು, ಆ ಥರ ಇಷ್ಟ. ಇದ್ರ ಮೇಲೆ ಜಸ್ಟ್ ಸಾಲ್ಟ್ ಮತ್ತು ಚಿಲ್ಲಿ ಪೌಡರ್ ಹಾಕ್ತೀನಿ. ಪೆಪ್ಪರ್ ಹಾಕಿದ್ರೂ ನನಗೆ ಇಷ್ಟ ಆಗಲ್ಲ. ಆಮೇಲೆ ಇಲ್ಲಿ ಇನ್ನೊಂದು ಏನು ಗೊತ್ತಾ, ಸಾಲ್ಟ್ ಎಷ್ಟಾದರೂ ಹಾಕಿ ಉಪ್ಪೇ ಇರಲ್ಲ. ಉಪ್ಪು ಅನ್ಸೋದೇ ಇಲ್ಲ. 1 ಸ್ಪೂನ್ ಹಾಕೋ ಕಡೆ ಒಂದು 4 ಸ್ಪೂನ್ ಹಾಕಬೇಕು. ಆಮೇಲೆ ಸಕ್ಕರೆನೂ ಅಷ್ಟೇ, ಒಂದು ಚೂರು ಸ್ವೀಟ್ ಇರಲ್ಲ. ಸಕ್ಕರೆನೂ ಅಷ್ಟೇ 1 ಸ್ಪೂನ್ ಹಾಕೋ ಕಡೆ ಒಂದು 3 ಸ್ಪೂನ್ ಆದರೂ ಹಾಕಬೇಕು. ಎಲ್ಲ ಫುಲ್ಲು ಇಲ್ಲ ಅಂದರೆ ಸಪ್ಪೆ ಅನ್ಸುತ್ತೆ, ಇಲ್ಲ ಉಪ್ಪೇ ಇರಲ್ಲ ಆ ಥರ. ಇಲ್ಲಿ ಉಪ್ಪೆಲ್ಲ ಅದಕ್ಕೆ ಸ್ವಲ್ಪ ಹಾಕೋಕ್ಕಿಂತ ಸ್ವಲ್ಪ ಜಾಸ್ತಿನೇ ಹಾಕಬೇಕು.
ಇವಾಗ ಊಟ ರೆಡಿ ಇದೆ. ಚಿತ್ರಾನ್ನ, ಆಮ್ಲೆಟ್, ಆಮೇಲೆ ಉಪ್ಪಿನಕಾಯಿ. ಇವಾಗ ನೆಟ್ಫ್ಲಿಕ್ಸ್ ನೋಡಿಕೊಂಡು ಊಟ ಮಾಡಿಕೊಂಡು ಹಾಗೆ ಸುಮ್ಮನೆ ಚಲ್ ಮಾಡಬೇಕು. ಸೊ ಊಟ ಎಲ್ಲ ಆದಮೇಲೆ ಸಿಗ್ತೀನಿ. ಇದೆಲ್ಲ ಅಡುಗೆ ಮನೆ ಐಟಮ್ಸ್ ಗೈಸ್. ಇಲ್ಲಿ ಸಕ್ಕದಾಗಿರುತ್ತೆ. ನಮ್ಮದು ಮಂಡ್ಯ ವಿಶಾಲ್ ಮಾರ್ಟಲ್ಲಿ ಎಷ್ಟು ಹಿಂಗೆ ಕಡಿಮೆಗೆ ಸಿಗುತ್ತೆ, ಆ ಥರ ಇಲ್ಲಿ ಅಡುಗೆ ಮನೆ ಐಟಮ್ಸ್ ಎಲ್ಲ ಫುಲ್ ಕಡಿಮೆಗೆ ಸಿಗುತ್ತೆ. ಯಪ್ಪ, ಇದಕ್ಕೆ $15 ಅಂತ ಅಲ್ಲ, ಇದಿಷ್ಟು ಫುಲ್ಲು ಅಂಕೋನೆ ಇಷ್ಟೊಂದು ಕಾಸ್ಟ್ಲಿ ಐತೆ. ಅಲ್ಲಿ ಬಿಡ್ಸ್ಕೋಸಲ್ಲ ಅವತ್ತು ಆರಾಮಾಗಿ ತಗೋಬೇಕು, ಕಣ್ಣು ಮುಚ್ಕೊಂಡು ತಗೋದಾಗಿತ್ತು. ಇದೆಲ್ಲ ಸೈಜು ಸೇರಿಸಿ $15 ಒಂದಕ್ಕಲ್ಲ. ತಗೋಬೋದು. ನನ್ನ ಕೇಳಂಗಿದ್ರೆ ಏನ ಬಿಡ್ಸ್ಕೋಸಲ್ಲಿ ಚಾಕುಗಳನ್ನ. ಇದೇನಕ್ಕಿದು? ಇದೇನಕ್ಕೆ ಅಂತ ಗೊತ್ತಾ? ಇದು ಅದೇ ಮೂವಿ ಐತಲ್ಲ, ಅದು ಆನಿಮಲ್ಲಿ ನೋಡ್ಬಿಟ್ಟು ಸಾಂಗ್ ಆಡಲ್ವಾ? ಇದೇನಕ್ಕಿದು? ಹಿಂಗೆ ಅಲ್ಲ, ಇದೇನಕ್ಕಿದು? ಅದು ಟೀ ಬ್ಯಾಗ್ ಹಾಕ್ಬಿಟ್ಟು ಇದಾಗುತ್ತೆ. ಸ್ಪಾಂಜ್ $1 ಅಂತ ಇದೆ ಅಲ್ವಾ? ಎಲ್ಲಿ $1 ಅಂತ ಇರುತ್ತೆ ಅಲ್ಲಿಗೆ ಹೋಗ್ಬೇಕಂತ ಅನಿಸುತ್ತೆ. ಏನಕ್ಕಂದರೆ ಇಲ್ಲಿ ಇರೋರಿಗೆ $1 $2 ಏನೂ ಮ್ಯಾಟರ್ ಆಗಲ್ಲ. ಬಟ್ ನಾವು ಇಂಡಿಯನ್ಸು ಎಲ್ಲ ಡಾಲರ್ನು ಇಂಡಿಯನ್ ರುಪೀಸಿಗೆ ಕನ್ವರ್ಟ್ ಮಾಡಿಕೊಂಡೇ ತೊಗೊಳ್ಳೋದು. ಇದೆಲ್ಲ ಬೌಲ್ಸ್ $1 ಇದು ಓಕೆ. ನಾಳೆ ನಾನು ಗೋಬಿ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಅದನ್ನು ಸರ್ವ್ ಮಾಡೋಕ್ಕೆ ಒಂದು ಸೊ ಏನಾದ್ರು ಅಡುಗೆ ವಿಡಿಯೋ ಮಾಡಿದ್ರೆ ಇದರಲ್ಲಿ ಹಾಕ್ಬಿಟ್ಟು ಸರ್ವ್ ಮಾಡೋಕ್ಕೆ ಸಖತ್ತಾಗಿರುತ್ತೆ. ಯಪ್ಪ, ಎಲ್ಲ ಅಲ್ಲಾಡ್ತಾ ಇದೆ. ಇದು ಚೆನ್ನಾಗಿದೆ ಜಾನು ಬೌಲ್. ಆಮೇಲೆ ಗೈಸ್ ಇಲ್ಲಿ ಯಾವುದು ಸ್ಟೀಲ್ ಪಾತ್ರೆಗಳೇ ಇಲ್ಲ ಅಲ್ವಾ? ಎಲ್ಲ ಬರೀ ಏನು ಸೆರಾಮಿಕ್, ಓನ್ಲಿ ಸೆರಾಮಿಕ್ ಮತ್ತು ಗ್ಲಾಸಸ್. ಇಲ್ಲಿ ನೋಡು ಪೆಪ್ಪರ್ದು, ಬಟ್ ಕಾಸ್ಟ್ಲಿ ಆಗಲಿಲ್ವಾ? ಸಾಲ್ಟ್ ಆ್ಯಂಡ್ ಪೆಪ್ಪರ್ ಗ್ರೈಂಡರ್. ಮತ್ತೆ ಗ್ರೈಂಡರ್ ಅಂತ ಐತೆ ಅದು. ಗ್ರೈಂಡರ್ಸ್ ಸಾಲ್ಟ್ ಆ್ಯಂಡ್ ಪೆಪ್ಪರ್ ಗ್ರೈಂಡರ್ಸ್. ಚೆನ್ನಾಗಿದೆ ಅಲ್ವಾ ಇದು? ಒಳ್ಳೆ ನಮ್ಮ ಇಂಡಿಯಾದಲ್ಲಿ ಸಿಂಕ್ ಒಳಗಿರುತ್ತೆ ಈ ಥರ, ಹಂಗಿದೆ. $21 ಜಾಸ್ತಿ ಆಯಿತು ಗೈಸ್. ಏನು ಗೊತ್ತಾ, ಇವನ ಜೊತೆ ಜಾನು ಏನು ಗೊತ್ತಾ, K-Martಗೆ ಬಸ್ಸಲ್ಲಿ ಹೆಂಗೆ ಬರೋದು ಹೇಳ್ಕೊಡು. ನಿನ್ನ ಜೊತೆ ಬಂದರೆ, ಇವನ ಜೊತೆ ಬಂದರೆ ಏನು ಗೊತ್ತಾ, ಏನಾದರೂ ಅದು ಯಾಕೆ, ಇದು ಯಾಕೆ, ಇದರಲ್ಲಿ ಯಾಕೆ, ನಾನೇ ಬಂದು ನಾನೇ ತೊಗೋತೀನಿ. ಹಿಂಗೆ ಬಸ್ಸಲ್ಲಿ ಬರೋದು ಹೇಳ್ಕೊಡ್ತೀನಿ. ಇದೆಲ್ಲ ಬೇಕಿಂಗ್. ಅಯ್ಯೋ, ಎಷ್ಟು ಚಿಕ್ಕದು ನೋಡು ಮೌಲ್ಡ್. ಗೈಸ್, ಇವಾಗ K-Martಯಿಂದ ಬಂದ್ವಿ. ಇಲ್ಲಿ ಹೋಗ್ತಾ ಹಂಗೆ ಪೆಟ್ರೋಲ್ ಹಾಕ್ಸೋಣ ಅಂತ ಬಂದ್ವಿ. ಸೊ ಇಲ್ಲಿ ಪೆಟ್ರೋಲ್ ಎಲ್ಲ ಸೆಲ್ಫ್ ಪೆಟ್ರೋಲ್ ನಾವೇ ಹಾಕೋಬೇಕು. ಕೆಳಗೆ ಇಳಿದ್ಬಿಟ್ಟು ತೋರ್ಸೋಣ ಅಂದರೆ ಮಳೆ ಬರ್ತಾಯಿದೆ, ಹೋಗೋಕ್ಕಾಗಲ್ಲ. ಸೊ ಅಲ್ಲಿ ನೋಡಿ, ಅಲ್ಲಿ ಟೈಪ್ ಮಾಡಬೇಕು ಎಷ್ಟು ಬೇಕಂತ. ಅದಾದಮೇಲೆ ಫಿಲ್ ಮಾಡ್ಕೋಬೇಕು. ಬಟ್ ಪೇ ಎಲ್ಲ ಮಾಡೋದು ಅಲ್ಲಿ ಒಳಗಡೆ ಹೋಗ್ಬಿಟ್ಟು ಪೇ ಮಾಡಬೇಕು. ಹಾಯ್ ಗೈಸ್, ಇದು ನೆಕ್ಸ್ಟ್ ಡೇ ಮಾರ್ನಿಂಗ್. ನನಗೆ K-Martಗೆ ಹೋಗ್ಬಿಟ್ಟು ಬಂದು ಮಲ್ಕೊಂಡ್ವಿ ಅಷ್ಟೇ. ಸೊ ಇನ್ನೂ ಮಳೆ ಬರ್ತಾನೆ ಇದೆ. ನಿನ್ನೆಗಿಂತ ಸ್ವಲ್ಪ ಕಡಿಮೆ ಆಗಿದೆ, ಬಟ್ ಮಳೆ ಬರ್ತಾನೆ ಇದೆ. ಸೊ ಇವಾಗ ಎದ್ದೆ ನಾನು. ಇವಾಗ ಟೈಮ್ ಬಂದು ಒಂದು 10 ಗಂಟೆ ಆಗಿರ್ಬೋದು. ಯೂಶ್ವಲಾಗಿ ರಕ್ಷಿತ್ ಹೋಗ್ಬೇಕಾದ್ರೆ 6:30ಗೆ ಎದ್ದಿರ್ತೀವಿ. ಅವನಿಗೆ ಬ್ರೇಕ್ಫಾಸ್ಟು, ಲಂಚ್ ಬಾಕ್ಸ್ ಎಲ್ಲ ರೆಡಿ ಮಾಡಿ ಅವ್ನು ಹೋಗೋಷ್ಟರಲ್ಲಿ 8 o'clock ಆಗುತ್ತೆ. ಸೊ ಹೋದ್ಮೇಲೆ ಮತ್ತೆ ಮಲ್ಕೊಂಡಿರ್ತೀನಿ. ಸುಮಾರು 9:30 10 ಗಂಟೆವರೆಗೂ ಮಲ್ಕೊತೀನಿ. ಆಮೇಲೆ ವಾಕ್ ಹೋಗ್ತೀನಿ ಯೂಶ್ವಲಾಗಿ. ಬಟ್ ಇವಾಗ ಒಂದು ವಾರದಿಂದ ಮಳೆ ಬರ್ತಾ ಇರೋದ್ರಿಂದ ವಾಕ್ ಹೋಗೋಕ್ಕಾಗ್ತಾಯಿಲ್ಲ. ಇವಾಗ ಫುಲ್ ಹೊಟ್ಟೆ ಹಶ್ವಾಗ್ತಾ ಇತ್ತು. ಇವಾಗ ಫ್ರೆಶ್ ಅಪ್ ಆಗಿಬಿಟ್ಟು
ಇವಾಗ ಬ್ರೇಕ್ಫಾಸ್ಟ್ ಮಾಡಬೇಕು. ಸೊ ಯೂಶುವಲ್ ಆಗಿ ಬ್ರೇಕ್ಫಾಸ್ಟ್ ಏನಿರುತ್ತೆ ಅಂದರೆ ಯಾವಾಗಲೂ ಓಟ್ಸೆ, ದಿನ ಓಟ್ಸೆ. ಸೊ ನಾನು ಬ್ರೇಕ್ಫಾಸ್ಟ್ ಎಲ್ಲ ಮಾಡಿ ಸುಮಾರು 1 ತಿಂಗಳೇ ಆಯ್ತಾ ಅಂತ ಅನ್ಸುತ್ತೆ. ಸೊ ಬ್ರೇಕ್ಫಾಸ್ಟ್ ಬಿಟ್ಟು ಇನ್ನೇನು ತಿನ್ನೋದು, ಸಾರಿ ಓಟ್ಸ್ ಬಿಟ್ಟು ಬ್ರೇಕ್ಫಾಸ್ಟ್ಗೆ ಏನೇನೋ ತಿನ್ನೋದಿಲ್ಲ. ಸೊ ಇವಾಗ ನಾನು ಹಿಂಗೆ ಓಟ್ಸ್ ಯೂಶುವಲ್ ಆಗಿ ಹೆಂಗಂತೆ ಇಂಡಿಯಾದಲ್ಲಿ ಬರೀ ಓಟ್ಸ್ ತಿನ್ನೋಕೆ ಎಷ್ಟು ಒಂಥರ ಅಷ್ಟು ಚೆನ್ನಾಗಿರ್ತಾ ಇರಲಿಲ್ಲ ಇಂಡಿಯಾದಲ್ಲಿ ಓಟ್ಸ್. ಬಟ್ ಇಲ್ಲಿ ಓಟ್ಸ್ ನಿಜವಾಗ್ಲೂ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ನಾನು ಇಂಡಿಯಾದಲ್ಲಿ ಇದ್ದಾಗ ಇವ್ನು ಹೇಳ್ತಾ ಇದ್ದೆ ಓಟ್ಸ್ಗೆ ಹಾಲು ಹಾಕೊಂಡು ಬಿಸಿ ಮಾಡ್ಕೊಂಡು ತಿಂತೀನಿ ಅಂತ. ನಾನು ಯಪ್ಪ ಹಿಂಗೆ ತಿಂತೀಯ ಅಂತ. ಬಟ್ ನಾನು ತಿಂದಮೇಲೆ ನನಗೆ ಇವಾಗ ಅದೇ ಇಷ್ಟ ಆಗ್ಬಿಟ್ಟಿದೆ, ದಿನ ಓಟ್ಸ್ ತಿನ್ಬೇಕಂತ ಅನ್ಸುತ್ತೆ. ಸೊ ಜಸ್ಟ್ ಓಟ್ಸ್ನ ಹಾಲು ಹಾಕ್ಬಿಟ್ಟು ಓವನಲ್ಲಿ 1-2 ನಿಮಿಷ ಬಿಸಿ ಇಟ್ಬಿಟ್ಟು ಇವಾಗ ಸ್ವಲ್ಪ ಬೆರೀಸ್ ಎಲ್ಲ ತಂದಿದೆ, ಸ್ಟ್ರಾಬೆರಿ, ಬ್ಲೂಬೆರೀಸ್, ಅದನ್ನೆಲ್ಲ ಹಾಕ್ಬಿಟ್ಟು ಸ್ವಲ್ಪ ಬಾಳೆಹಣ್ಣು ಹಾಕ್ಬಿಟ್ಟು ತಿಂತಾ ಇದ್ರೆ ಸಕ್ಕತ್ತಾಗಿರುತ್ತೆ. ಸೊ ಇನ್ನು ಮಧ್ಯಾಹ್ನದವರೆಗೂ ಹಶ್ವೇ ಆಗಲ್ಲ. ಸೊ ಅದು ಹೆಂಗೆ ಮಾಡ್ತೀನಿ ಅಂತ ತೋರಿಸ್ತೀನಿ ಆಯಿತಾ. ಇದು ಹಾಲು. ಇಲ್ಲಿ ಹಾಲೆಲ್ಲ ಈ ಥರನೇ ಸಿಗೋದು. ಇಲ್ಲ ಟೆಟ್ರಾ ಪ್ಯಾಕ್ ಸಿಗುತ್ತೆ, ಇಲ್ವಾ ಫ್ರಿಡ್ಜ್ ಇದ್ರೆ ಈ ಥರ ತೊಗೊಂಡು ಇಟ್ಕೋಬೋದು. ಇದನ್ನು ಒಂದು 15 ದಿನ ಬರುತ್ತೆ ನಮಗೆ ಒಂದ್ಸಲ ಕ್ಯಾನ್ ತೊಗೊಂಡ್ರೆ. ಇದನ್ನೇನು ಮತ್ತೆ ಬಿಸಿ ಮಾಡಬೇಕು ಸಪ್ರೇಟ್ ಆ ಥರ ಏನೂ ಇಲ್ಲ. ನಾನು ಏನು ಕಾಫಿ ಏನು ಕುಡಿತಾರೆ, ನಾನು ಕಾಫಿ ಇನ್ ಕೇಸ್ ಮಾಡಿಕೊಂಡ್ರೆ ಅವಾಗ ಬಿಸಿ ಮಾಡಿಕೊಂಡು ಇರಬೇಕು. ಇಲ್ಲಾಂದರೆ ಇಲ್ಲಿ ಹೆಂಗೆ ಸಿಗುತ್ತೆ ಸ್ಯಾಶೆಟ್ಸ್ ಅಂದರೆ ಫುಲ್ ಮಿಲ್ಕ್ ಪೌಡ್ರ್ ಎಲ್ಲ ಹಾಕ್ಬಿಟ್ಟಿರ್ತಾರೆ, ಜಸ್ಟ್ ಬಿಸಿನೀರಿಗೆ ಹಾಕೊಂಡು ಕುಡಿಯೋದು. ಅದು ಏನು ನಂಗೆ ಇಷ್ಟನೇ ಆಗಲ್ಲ, ಹಂಗಾಗಿ ಮಾಡ್ಕೋತಾನೆ ಇಲ್ಲ ಕಾಫಿ. ಅದಕ್ಕೆ ಬರೀ ಓಟ್ಸಿಗೆ ಮಾತ್ರ ಯೂಸ್ ಆಗುತ್ತೆ. ಅಂದರೆ 15 ಡೇಸ್ ಅಂತೂ ಬರುತ್ತೆ ಈ ಥರ ಪ್ಯಾಕೆಟಲ್ಲಿ. ಸಿಂಪ್ಲಿ ಮಿಲ್ಕ್, ಸೋಷಿಯಲ್ ಸೂಪರ್ ಮಾರ್ಕೆಟ್ಸ್ 3 ಲೀಟ್ರ್ ಇರುತ್ತೆ. 3 ಲೀಟ್ರು 1-2 ವಾರ ಬರುತ್ತೆ. ಸೊ ಇವಾಗ ಇದಕ್ಕೆ ಏನು ಹಾಕ್ಬೇಕಂತ, ನಂಗೆ ಒಬ್ಳಿಗೆ ಅಂತ ಅಂದರೆ ಓಟ್ಸ್ ಒಂದು 5 ಸ್ಪೂನ್ ಹಾಕಿದ್ರೆ ಸಾಕು. 3-4 ಸ್ಪೂನ್ ಹಾಕ್ಕೊಡ್ತೀನಿ, ಚೆನ್ನಾಗಿರುತ್ತೆ. ಇದಕ್ಕೆ ಇದೆಷ್ಟು ಮುಳುಗುತ್ತೆ ಅಷ್ಟು ಫುಲ್ಲು ಹಾಲು ಸಾಕು. ಇದಕ್ಕೆ ಬಾಳೆಹಣ್ಣು, ಇಲ್ಲಿ ಏಲಕ್ಕಿ ಬಾಳೆಹಣ್ಣು ಸಿಗಲ್ಲ, ಬರೀ ಪಚ್ಚ ಬಾಳೆಹಣ್ಣು ಮಾತ್ರ ಸಿಗೋದು. ಬಟ್ ಇದು ಉದ್ದ ಇರುತ್ತೆ, ಹಂಗಾಗಿ ಇದನ್ನು ತಗೊಂಡು ಹಿಂಗೆ ಕಟ್ ಮಾಡ್ಕೊಂಡು ತಿಂತೀವಿ. ಇದು ಬೆರೀಸ್ ಸ್ಮೂತಿ ಮಾಡೋಕ್ಕಂತ ತೊಗೊಂಡು ಬಂದ್ವಿ. ಬಟ್ 1-2 ಸಲ ಸ್ಮೂತಿ ಮಾಡಿದ್ವಿ, ಅಷ್ಟು ಸಾಕು ಅನಿಸುತ್ತೆ. ಇದು ಸ್ಟ್ರಾಬೆರಿ ಮತ್ತು ಬ್ಲೂಬೆರಿ ಎರಡೂ ಇದೆ. ಫುಲ್ ಫ್ರೋಝನ್ ಆಗಿಬಿಟ್ಟಿರುತ್ತೆ, ಸ್ವಲ್ಪ ಬಿಸಿನೀರಲ್ಲಿ ತೊಳಿಬೇಕು. ಕಟ್ ಮಾಡಿ ಸೊ ಇವಾಗ ರೆಡಿ ಇದೆ ಗೈಸ್. ಇದನ್ನು 1.5 ಮಿನಿಟ್ಸ್ ಓವನಲ್ಲಿ ಇಡಬೇಕಷ್ಟೆ. ಮಿನಿಟ್ಸ್ ಇಟ್ಟಿದ್ದೀನಿ. ಹೊಟ್ಸ್ ರೆಡಿ ಆಯಿತು ಗೈಸ್. ಇವಾಗ ಇದನ್ನು ತಿನ್ಕೊಂಡು ನೆಟ್ಫ್ಲಿಕ್ಸ್ ನೋಡಿಕೊಂಡು ಸ್ವಲ್ಪ ಹೊತ್ತು ಚಿಲ್ ಮಾಡಬೇಕು. ಸೊ ಬ್ರೇಕ್ಫಾಸ್ಟ್ ಎಲ್ಲ ಆದಮೇಲೆ ಆಮೇಲೆ ಇವತ್ತು ಆ್ಯಕ್ಚುಲಿ ಗೋಬಿ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಗೋಬಿ ರೈಸ್ ಅಂತ ಏನೋ ನಾನು ನೋಡಿದೆ ಯೂಟ್ಯೂಬಲ್ಲಿ, ಅದನ್ನು ಟ್ರೈ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಸೊ ಅವಾಗ ಮಾಡ್ಬೇಕಾದ್ರೆ ಸಿಗ್ತೀನಿ ಆಯಿತಾ. ಸ್ಟೇ ಟ್ಯೂನ್ಡ್. ಸೊ ಇವಾಗ ರಕ್ಷಿತ್ ಬಂದು ಊಟ ಎಲ್ಲ ಮಾಡ್ಕೊಂಡು ಹೋದ. ಇವಾಗ ಟೈಮ್ 3 ಗಂಟೆ. ಸೊ ಇವತ್ತು ಆ್ಯಕ್ಚುಲಿ ಮಳೆ ಬರ್ತಾ ಇದೆ ಅಲ್ವಾ, ಮಳೆ ಬರ್ತಾನೆ ಇದೆ ಅಂತ ಹೇಳ್ತಾ ಇದ್ದೀನಿ. ನಿನ್ನೆನೇ ಅಂದ್ಕೊಂಡಿದ್ದೆ ಇವತ್ತು ಗೋಬಿ ಮಾಡಬೇಕಂತ, ಅವತ್ತಿಂದ ಆ್ಯಕ್ಚುಲಿ ತಿನ್ಬೇಕಂತ ಅನಿಸ್ತಾ ಇತ್ತು ಇಬ್ರಿಗೂ. ಬಟ್ ಇಷ್ಟು ದಿನ ಬಿಸಿಲಿತ್ತು, ಸೊ ಹಂಗಾಗಿ ಅಷ್ಟು ಇದು ಅನಿಸಿರ್ಲಿಲ್ಲ. ಬಟ್ ಇವಾಗ ಕರೆಕ್ಟ್ ವೆದರ್, ಕರೆಕ್ಟ್ ಟೆಂಪರೇಚರ್ ಗೋಬಿ ತಿನ್ನೋಕ್ಕೆ. ಇಂಡಿಯಾದಲ್ಲಿ ಆಗಿದ್ರೆ ಸಂಜೆ ಆದರೆ ಸಾಕು 1/2 ಪ್ಲೇಟ್ ಗೋಬಿ ಅಂತ ಹೋಗ್ಬಿಟ್ಟು ತಿಂತಾಯಿದ್ವಿ. ನನಗಂತೂ ಗೋಬಿ ಅಂದರೆ ಸಖತ್ ಇಷ್ಟ. ಸೊ ಇವತ್ತು ನಿನ್ನೆನೇ ಎಲ್ಲ ತೊಗೊಂಡು ಬಂದು ಇಟ್ಕೊಂಡಿದ್ದೆ ಗೋಬಿಗೆ ಏನೇನು ಬೇಕು ಅಂತ. ಇಷ್ಟರಲ್ಲೂ ಮಾಡಿದ್ರೆ ಜಾಸ್ತಿ ಆಗ್ಬೋದು, ನೋಡೋಣ ಎಲ್ಲ ಬಿಡ್ಸಾದ್ಮೇಲೆ ಎಷ್ಟಾಗುತ್ತೆ ಅಂತ. ಏನೇನು ಬೇಕು ಎಲ್ಲನೂ ಫುಲ್ಲು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ದಟ್ ಮಾಡಬೇಕಾದ್ರೆ ಆ ಕಡೆ ಈ ಕಡೆ ಓಡಾಡೋದಿರಲ್ಲ, ಒಂದು ಕಡೆ ನಿಂತ್ಕೊಂಡು ಆರಾಮಾಗಿ ಮಾಡ್ಬೋದು ಅಂತ. ಸೊ ಲೆಟ್ಸ್ ಟು ಗೋಬಿ. ನಾನು ಇದು ಫ್ರೈಡ್ ರೈಸ್ ಮತ್ತು ಗೋಬಿ ಮಂಚೂರಿ ತಿಂದ್ಬಿಟ್ಟು ಹೆಂಗಿದೆ ಅಂತ ಹೇಳು. ಫಸ್ಟ್ ಗೋಬಿ ತಿನ್ನಲಾ? ಯಾಕಾದ್ರು ಎನಿಥಿಂಗ್ ಯು ವಿಶ್. ಸಗದಾಯ್ತಾ? ಒಂಚೂರು ಕತ್ತೆ ಎತ್ತತ್ಯಾ? ಸಗದಾಯ್ತಾ ಗೋಬಿ. ಇವಾಗ ಫ್ರೈಡ್ ರೈಸ್ ಟೇಸ್ಟ್ ಮಾಡ್ತಿದ್ದೀನಿ. ಅಂಗಡಿ ಹಾಕ್ಬೋದು ಕಣೆ. ಏನ್ ಅಂಗಡಿ? ಸೀರಿಯಸ್ ಆಗಿ ಗೋಬಿ ಮಂಚೂರಿ, ಗೋಬಿ ಮತ್ತೆ ಫ್ರೈಡ್ ರೈಸ್ ಮಿಕ್ಸ್ ಅಂಗಡಿ ಹಾಕ್ಬೋದು. ಚೆನ್ನಾಗಿದ್ಯಾ? ಎರಡು ಮಿಕ್ಸ್ ಮಾಡ್ಕೊಂಡು ತಿನ್ನು. ಅದನ್ನೇ ಮಾಡ್ತಾ ಇದೀನಿ ಇವಾಗ.
ಸುಡ್ತಾ ಇದೆ. ಸೀರಿಯಸ್ ಆಗಿ ಇಟ್ಬೋದು ಅಂಗಡಿ. ಚೆನ್ನಾಗಿದೆಯಾ? ಥ್ಯಾಂಕ್ ಯು. ಸೊ ಗೈಸ್, ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಸುತ್ತೆ. ಸೊ ಮತ್ತೆ ನಾನು ನಿಮ್ಮೆಲ್ಲರೂ ನನ್ನ ನೆಕ್ಸ್ಟ್ ವಿಡಿಯೋ ಅಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ಇಲ್ಲ ಹೇಳು ಬಾಯ್ ಅಂತ. ಬಾಯ್ ಗೈಸ್.